ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವ ಲೋಕಕ್ಕೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಈ ದೇಶದಲ್ಲಿ ದೇವರ ಹೆಸರಿನ ಮೇಲೆ ಯಾವ ರೀತಿ ಎಷ್ಟೊಂದು ಕಸ ಹಾಕಿದ್ದಾರೆ, ಅಜ್ಞಾನದ ಕಸವನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಬಸವಣ್ಣನವರ ವಚನದ ಮೂಲಕ. ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪತ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ, ಎಮ್ಮೆ, ಹಸುಗೂಸು, ಬಸುರಿ, ಬಾಣಂತಿ, ಕುಮಾರಿ, ಕೊಡಗೂಶಂಬುವರ, ಹಿಡಿದುಂಬ, ತಿರಿದುಂಬ, ಮಾರಯ್ಯ, ಬೀರಯ್ಯ, ಕೇಚರ ಗಾವಿಲ, ಅಂತರ ಬೆಂತರ, ಕಾಳಯ್ಯ, ಧೂಳಯ್ಯ, ಮಾಳಯ್ಯ, ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ. इस वचन का भावार्थ टोटली क्या सिखाता है? मैं तो समझता हूँ ये हजारों नमूने के जात पात ऊंच नीच भेदभाव, हजारों नमूने के भगवान बनाकर इस मूल निवासियों को, मेहनत करने वाले उत्पादक लोगों को, मुग्ध लोगों को, गरीब लोगों को 4 वर्ग बनाकर, ब्राह्मण्य, क्षत्रिय, वैश्य, शूद्र ऐसा बनाकर इन लोगों को बहुत बड़ा शोषण किया जैसा मालूम होता है. तो उस वक़्त बसवण्णा जी एक सूरज की तरह सारी दुनिया को उजाला देने वाला, ज्ञान देने वाला महात्मा बसवण्णा जी आकर 1,96,000 शरणों को ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ ಯೇ ಶಿಖಾಯನ. ಆದ್ದರಿಂದ ಈ 100 ಮಡಿಕೆ ಅಂದರೆ 100 ಗಡಿಗೆಗಳಿದ್ದಂಗೆ, ಮಣ್ಣಿನಿಂದ ಮಾಡಿದ ಗಡಿಗೆ, ಒಂದು ಲೈನ್ ಸರಿಯಾಗಿ 100 ಗಡಿಗೆಗಳನ್ನು ಒಂದಕ್ಕೆ ಇಟ್ಬಿಡಿ, ಒಂದು ಗಟ್ಟಿಯಾದ ಬಡಿಗೆ ತೊಗೊಂಡು ಹುಡಿ, ಅಷ್ಟೆಲ್ಲ ಒಡೆದು ಹೋಗ್ಬಿಡ್ತವೆ, ಅವೇನೂ ಕೆಲಸಕ್ಕೆ ಬರೋಂಗಿಲ್ಲ. ಅದೇ ರೀತಿ ಲಿಂಗವಿದ್ದವನೇ ವಾರಣಾಸಿ, ನಮಗೆ ವಾರಣಾಸಿಗೆ ಹೋಗಿ ಸಾಯೋದು ಬೇಕಾಗಿಲ್ಲ. ನಾವು ಎಲ್ಲಿ ಇದ್ದೀವಿ, ಯಾವ ಊರಲ್ಲಿ ಹುಟ್ಟಿದ್ದೇವೆ, ಯಾವ ಗ್ರಾಮದಲ್ಲಿ ಆಟ ಆಡಿದ್ದೇವೆ, ಯಾರ ಜೊತೆ ನಾವು ಬದುಕಿದ್ದೇವೆ, ನಾವು ಅದೇ ಭೂಮಿಯ ಮೇಲೆ ಸಾಯುತ್ತೇವೆ. ಈ ಗಟ್ಟಿತನವನ್ನು ತೋರಿಸಿಕೊಟ್ಟವರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು, ಅಕ್ಕ ಮಹಾದೇವಿಯರವರು, ನಮ್ಮ ಶರಣರು. ಇವತ್ತು ಈ ವಿಚಾರಗಳನ್ನು ತಿಳಿಸುತ್ತಾ ಹೋದರೆ ಏನು ಧರ್ಮ ಒಡೆದಿದ್ದಾರೆ ಅಂತ ಹೇಳ್ತಿರಲ್ಲಪ್ಪ. ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ನಮ್ಮ ದುಡ್ಡು ಖರ್ಚು ಮಾಡಿ ನಾವು ಹೋಗಿದ್ದೇವೆ ದೆಹಲಿವರೆಗೆ. ಧರ್ಮ ಒಡೆದಿದೆ. ಧರ್ಮ ಅಂದರೆ ಏನು ಅದನ್ನು ಕೂಡ ಹೇಳಿದಾರಲ್ಲ ಬಸವಣ್ಣನವರು. ದಯವಿಲ್ಲದ ಧರ್ಮ ಅದು ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿಲ್ವಾ? ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ. ಕರಿ ಅಂಜುವುದು ಅಂಕುಶಕಯ್ಯ, ಗಿರಿ ಅಂಜುವುದು ಕುಲುಶಕಯ್ಯ, ತಮಂಧ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕಗಳಂಜುವವು ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕೆ. ಇವತ್ತೇನು ಕಾಗೆ ಮತ್ತು ಕೋಗಿಲು ಎರಡು ಒಂದೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾಯಿದ್ರಿ. ನೀವೇನು ಭಾರತೀಯರ ಅಥವಾ ವಿದೇಶಿಯರು? ನೀವೆಲ್ಲರೂ ವಿದೇಶದಿಂದ ಬಂದವರಂತೆ ಕಂಡು ಬರ್ತಾಯಿದೆ. ಯಾಕೆಂದರೆ ಜನರಿಗೆ ಸತ್ಯ ಶರಣರ ವಿಚಾರಗಳನ್ನು ತಾವು ಆಚರಣೆಯಲ್ಲಿ ತಂದಿಲ್ಲ, ಇನ್ನೊಬ್ಬರನ್ನು ಯಾಕೆ ತಿಳಿಸ್ತಾ ಇಲ್ಲ? ತಿಳಿಸ್ತಕ್ಕಂಥವ್ರನ್ನು ಕಂಡರೆ ನಿಮಗೆ ಭಯ ಏಕೆ? ಇದೆಲ್ಲ ನಾವು ಗಮನಿಸಿದಾಗ ನಾವು ನೋಡಪ್ಪ, ಸುಳ್ಳು ಗೊಳ್ಳು ಪಳ್ಳು ಹೇಳಿ 1000 ವರ್ಷ ಬದುಕ್ತೀರಾ? ನಿಮ್ಮ ಮುಕ್ತಿ ಸಿಗುತ್ತದ? ಮುಕ್ತಿ ಪಡೆಯೋದು ಸತ್ಯ ಹೇಳಿ, ಸತ್ಯವ ನಾವು ಆಚರಣೆಯಲ್ಲಿ ತನ್ನಿ ಬೇಕಾದರೆ ಬಿಡಿ. ಆದರೆ ದೇವರು 2, 3 ಅಂತ ಹೇಳಿ ಜನರ ಮಧ್ಯದಲ್ಲಿ ಏನು ಗೊಂದಲ ಸೃಷ್ಟಿಸ್ತಾ ಇದ್ದೀರಲ್ಲ, ಇದು ಬಿಡಬೇಕು. ಗುಲಾಮಗಿರಿಯ
ಸ್ವತಂತ್ರ ಭಾರತ ದೇಶದಲ್ಲಿ ನಮ್ಮೆಲ್ಲರನ್ನ ಗುಲಾಮರನ್ನಾಗಿಟ್ಕೊಂಡು ನೀವು ಆರಾಮವಾಗಿ ಬದುಕ್ತಾ ಇದ್ದೀರಲ್ಲ, ಇದು ನಿಮ್ಮ ಹೃದಯಕ್ಕೆ ಒಪ್ತದನ್ನು ಹೇಳಿ, ಯಾರಾದರೂ ಹೇಳಿ ನೋಡೋಣ. ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಪ್ಪಿಕೊಂಡು ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಸೂಫಿ ಮುಸ್ಲಿಂ ಅವರು ಲಿಂಗಾಯತ ಆಗಿ ಮರುಳ ಶಂಕರ ದೇವ ಅಂತ ನಾಮಕರಣ ಮಾಡಿಕೊಂಡು ಅವರು ಕೂಡ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಇದು ವಿಜ್ಞಾನ ಯುಗವಿದೆ, ಇದು ಮೊಬೈಲ್ ಯುಗಿದೆ, ಇದು ಬಸವ ಯುಗಿದೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಕರಿ ಅಂಜುವದ ಅಂಕುಶಕಯ್ಯ, ಒಂದು ದೊಡ್ಡ ಆನೆ ಒಂದು ಚಿಕ್ಕ ಅಂಕುಶಕದಲ್ಲಿ ನಿಯಂತ್ರಣ ಮಾಡಿಕೊಳ್ಳಬಹುದು. ಗಿರಿ ಅಂಜುವುದು ಕುಲಶಕಯ್ಯ, ಎಷ್ಟೋ ದೊಡ್ಡ ಬೆಟ್ಟಗಳಿರಲಿ, ಅಲ್ಲಿ ಒಂದು ವಜ್ರ ಇದ್ದಾಗ ಇಡೀ ಬೆಟ್ಟವನ್ನೇ ಕೊರೆಯುತ್ತದೆ ಒಂದು ಸಣ್ಣ ವಜ್ರ. ತಮಂದ ಅಂಜುವುದು ಜ್ಯೋತಿಗಯ್ಯ, ಅಮಾಶಿ ಕತ್ತಲೆ ಎಷ್ಟೇ ಇರಲಿ ಒಂದು ದೀಪ ಹಚ್ಚಿ ಬೆಳಕು ಕೊಡುತ್ತದೆ, ಅದು ಕತ್ತಲೆ ದೂರ ಹೋಗುತ್ತದೆ. ಕಾನನ ಅಂಜುವುದು ಬೇಗೆಗಯ್ಯ, ಈಗ ಬೇಸಿಗೆ ದಿವಸಿದೆ, ಅಡವಿ ಎಲ್ಲ ಏನಾದರೂ ನೀವು ಬೆಳೆ ಬಿತ್ತರಿ ಅದು ಬೇಗ ಒಣಗಿ ಹೋಗುತ್ತದೆ, ಯಾಕೆಂದರೆ ಅದಕ್ಕೆ ನೀರು ಸಿಗುವುದಿಲ್ಲ ಅಂತ ಬಿಸಿಲಿದೆ. ಹಾಗೆಯೇ ಪಂಚಮಹಾಪಾತಕಗಳು ಅಂಜುವವು, ಬ್ರಹ್ಮಹತ್ಯೆ, ಭ್ರೂಣಹತ್ಯೆ, ಜ್ಞಾನದ ಹತ್ಯೆ ಮಾಡ್ತಕ್ಕಂಥ ಮಹಾಪಾಪಿಗಳೇ, ದನ ಕೈಯವರು, ಕುರಿ ಕೈಯವರು, ಕಂಬಾರು, ಕುಂಬಾರು, ಹೂಗರು, ಬಡಿಗರು, ಒಕ್ಕಲಿಗರು, ಡೋಣಿ ನಡೆಸೋರು ಎಲ್ಲರೂ, ಬಟ್ಟೆ ಒಗಿತಕ್ಕಂಥ ಎಲ್ಲ ಜನರು ಅರ್ಥ ಮಾಡಿಕೊಂಡ್ರಲ್ಲಪ್ಪ ಬಸವಣ್ಣರು ಅಷ್ಟೊಂದು ದಯದಿಂದ. ಈಗ ನೀವ್ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ? ಇದು ನಮ್ಮೆಲ್ಲರ ಪ್ರಶ್ನೆ. ಇವತ್ತು ಜಗತ್ತದಲ್ಲಿ ಯುದ್ಧ ಆಡ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ಕೊಲೆ ಮಾಡ್ತಾ ಇದ್ದಾರೆ, ಹಿಂಸೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರ ಈ ತತ್ವ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಠಮಾನ್ಯಗಳಿದ್ದೀರಲ್ಲ, ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನೂ ಸಮಯ ಮಿಂಚಿಲ್ಲ. ಇದೇ ಜನ್ಮದಲ್ಲಿ ಮುಕ್ತಿ ಪಡೆಯಬೇಕೇ ಆಗಿದ್ದರೆ ವಿಶ್ವಗುರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ವಚನ ಗ್ರಂಥವನ್ನು ತಲೆಯ ಮೇಲಿಟ್ಟುಕೊಂಡು ಪ್ರತಿಯೊಂದು ಮಠಗಳಲ್ಲಿ ಅನುಭವ ಮಂಟಪದ ವಿಚಾರಗಳನ್ನು ಪ್ರಾರಂಭ ಮಾಡಿರಿ ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಸವ ಕಲ್ಯಾಣದ ಭೂಮಿಲಿಂದ. ಯಾಕೆಂದರೆ ನಮಗೂ 26 ವರ್ಷಗಳ ಹಿಂದೆ ಗೊತ್ತಿದ್ದಿಲ್ಲ, ನಾವು ಯಾವುದೋ ಒಂಥರ ಬದುಕಿದ್ದೀವಿ. ಇವತ್ತು ಎಷ್ಟೋ ಮನೆಗಳು ಹಾಳಾಗ್ತಾಯಿವೆ, ಯುವಕರೆಲ್ಲ ದುಶ್ಚಟ ದುರ್ಗುಣಕ್ಕೆ ಬಲಿ ಆಗ್ತಾ ಇದ್ದಾರೆ, ರಸ್ತೆ ಅಪಘಾತಗಳಾಗ್ತಾಯಿದೆ, ಕುಡಿದು ಇವೆಲ್ಲ ನಿಲ್ಲಬೇಕಾದರೆ ನಿಮ್ಮೆಲ್ಲರ ಮಠ ಮಾನ್ಯರುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗನೆ ಅನುಭವ ಮಂಟಪದ ವಿಚಾರಗಳನ್ನು ಇದ್ದ ಹಾಗೆ ಇಟ್ಟು ಪ್ರಚಾರ ಮಾಡಿರಿ. ನಿಮಗೂ ಕಲ್ಯಾಣವಾಗುತ್ತದೆ, ನಮಗೂ ಕಲ್ಯಾಣವಾಗುತ್ತದೆ. ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತದಲ್ಲಿ ನಡೀತಕ್ಕಂಥ ಯುದ್ಧಗಳು ಕೂಡ ನಿಲ್ಲುತ್ತವೆ. ಅವರೆಲ್ಲರೂ ಹೆಣ್ಣು ಹಣ್ಣು ಮಣ್ಣಿಗಾಗಿ ಕೊಲೆ ಮಾಡ್ತಾ ಇದ್ದಾರಲ್ಲ, ಅಲ್ಲಂ ಪ್ರಭು ಅವ್ರು ಹೇಳಿಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಹೊಂದಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಈ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಾಗಿ ಸತ್ತವರು ನಾನು ಒಬ್ಬರನ್ನ ಕಾಣೆ ಅಂದಾತ ಎಂದು ಹೇಳಿದಾರಲ್ಲ. ನಾನು ಕೊನೆಯದಾಗಿ ಹೇಳ್ತೇನೆ, ಈ ವಿಚಾರಗಳನ್ನು ನನ್ನ ಭಾವುಕಾಗಿ ಹೇಳ್ತಾ ಇದ್ದೀನಿ, ಕಳಕಳಿಯಿಂದ ಹೇಳ್ತಾ ಇದ್ದೀನಿ. 145 ಕೋಟಿ ಭಾರತೀಯರಿಗೆ ಇಂಥ ವಿಚಾರಗಳನ್ನು ತಲುಪೋ ಕಾರ್ಯ ತಾವೆಲ್ಲರೂ ಮಾಡಿದರೆ ನಿಜಕ್ಕೂ ಅದೇ ದೇಶಭಕ್ತಿವಾಗುತ್ತದೆ, ಅದೇ ರಾಷ್ಟ್ರಭಕ್ತಿ ಆಗುತ್ತದೆ ಎಂದು ಹೇಳ್ತಾ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಬಸವ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಸರ್ವರಿಗೂ ಮತ್ತೊಮ್ಮೆ ಶರಣು.